ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ತುಂಬಾ ಜನ ನನಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ವಿಡಿಯೋನ ಡೀಟೇಲ್ ಆಗಿ ಫುಲ್ ಕಂಪ್ಲೀಟ್ ಆಗೋವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಕೇಳಿರೋ ಕ್ವಶನ್ಸ್ಗಳು ನಾವು ಆನ್ಸರ್ ಮಾಡಿರ್ತೀವಿ ವಿಡಿಯೋದಲ್ಲಿ, ಬಟ್ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ. ಮತ್ತೆ ತಿರ್ಗಾ ಅದ್ರದ್ದೇ ಒಂದು ಕ್ವಶನ್ ಅನ್ನ ಕೇಳಿರ್ತಾರೆ ಸ್ನೇಹಿತರೆ. ನೋಡಿ, ಕಮೆಂಟ್ಸ್ ಅಲ್ಲಿ ಒಂದು ಶಾರ್ಟ್ ನಮಗೆ ಆನ್ಸರ್ ಆದ್ರೆ ನಾವು ಕೊಡ್ಬೋದು, ಬಟ್ ಲಾಂಗ್ ಆನ್ಸರ್ ಇದ್ರೆ ಕೊಡಕ್ಕಾಗಲ್ಲ. ಕೊಟ್ಟರು ಕೂಡ ನಮಗೆ ರೆಸ್ಪಾನ್ಸ್ ಮಾಡಕ್ಕೆ ಲೇಟ್ ಆಗ್ಬಿಡುತ್ತೆ. ಸಣ್ಣ ಪುಟ್ಟ ಇದ್ರೆ ನಿಮಗೆ ವಿಡಿಯೋ ಇದ್ರೆ ವಿಡಿಯೋ ಡೀಟೇಲ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸ್ನೇಹಿತರೆ ಮೊದಲಿಗೆ ನಾವು ಮೆಜರ್ಮೆಂಟ್ ಅನ್ನ ತಗೊಳೋದು ನೋಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಸೈಡ್ ನಾನು ಮೆಜರ್ಮೆಂಟ್ ತಗೊಂತ ಇದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ಒಂದು ಡೌಟ್ ಬರುತ್ತೆ, ನಮಗೆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಯಾವ ರೀತಿ ಗೊತ್ತಿಡಿ ಅಂತ ನೋಡೋಣ. ನೋಡಿ, ಆಲ್ಮೋಸ್ಟ್ ಆಲ್ ಹೆಂಗ್ ಕಟ್ ಮಾಡಿರ್ತಾರೆ ನಮಗೆ ಒಂದು ಐಡಿಯಾಸ್ ಇರುತ್ತೆ. ನೋಡಿ, ನಮಗೆ ಬೇಸಿಕಲಿ ಟೈಲರ್ಸ್ ಯಾವ ರೀತಿ ಕಟ್ ಮಾಡಿರ್ತಾರೆ. ನೋಡಿ, ಇದು ನನಗೆ 19 ಇದೆ ಚೆಸ್ಟ್ ಅಂತ ಅನ್ಸುತ್ತೆ. ಇದು ನಮಗೆ ಪರ್ಫೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಯಾವ ರೀತಿ ಗೊತ್ತಿಡಿಯೋದು? ನೋಡಿ, ಇಲ್ಲಿ ನಾನು ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ, ಆದ್ರೂ ಕೂಡ ನನಗೆ 19 ಇಂಚ್ ಇದೆ, ಕರೆಕ್ಟ್ ಆಗಿದೆ ಅನಿಸ್ತಾ ಇದೆ. ಆದ್ರೂ ಒಂದ್ಸರಿ ಚೆಕ್ ಮಾಡ್ಕೋಬೇಕಲ್ಲ, 19 ಇಂಚ್ ಕರೆಕ್ಟ್ ಆಗಿದೆಯೋ ಅಂತ. ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 19 ಅರ್ಧ ಬಂದು ಎಷ್ಟು ಬರುತ್ತೆ? 9.5 ಬರುತ್ತೆ. 9.5 ಬರುತ್ತೆ. ನೋಡಿ, ಫ್ರಂಟ್ ಪಾರ್ಟ್ ಅಲ್ಲಿ ನಾವಿಲ್ಲಿ ಚೆಕ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಕರೆಕ್ಟ್ ಆಗಿ ಇದೆಯಲ್ಲ ಅಂತೇಳಿ. ನೋಡಿ, 9.5 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ 9.5 ಬರ್ತಾ ಇದೆ. ಇಲ್ಲಿ ನಾವು ಅವರು ಮಾರ್ಜಿನ್ ಬಿಟ್ಟಿರ್ತಾರೆ, ಹಾಗಾಗಿ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟಿರುತ್ತೆ ಫ್ರಂಟ್ ಸೈಡ್ ಅಲ್ಲಿ ಕೂಡ ಅಷ್ಟೇ ಇರುತ್ತೆ. ಕೆಲವೊಂದು ಬ್ಲೌಸ್ ಅಲ್ಲಿ ಇರಲ್ಲ, ನಿಮಗೆ ತೋರಿಸ್ತೀನಿ. ಬೇರೆ ಬ್ಲೌಸ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ನೋಡಿ, ನಾನು ನಿಮ್ಗೆ ಇದ್ರದ್ದು ಮೆಜರ್ಮೆಂಟ್ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಅದು ಕರೆಕ್ಟ್ ಆಗಿದೆ. ಓಕೆ, ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿದೆ, ಫ್ರಂಟ್ ಅಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಇದು 18.5 ಇದೆ. ನೋಡಿ, 18.5 ಅಂದ್ರೆ ಅಲ್ಲಿಗೆ 9.2 18 9 ಕಾಲ್ ಇರಬೇಕು. ನೋಡಿ, ಇದ್ರಲ್ಲಿ ಎಷ್ಟಿದೆ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಎಷ್ಟಿದೆ? 8 ಮುಕ್ಕಾಲ್ ಇದೆ. 9 ಕಾಲು ಬ್ಯಾಕ್ ಸೈಡ್ ಅಲ್ಲಿ ತೋರಿಸ್ತಾ ಇದೆ, ಫ್ರಂಟ್ ಸೈಡ್ ಅಲ್ಲಿ ಬಂದು 8 ಮುಕ್ಕಾಲ್ ತೋರಿಸ್ತಾ ಇದೆ. ಅಂದ್ರೆ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇದನ್ನ ಬೇರೆ ರೀತಿ ಕಟ್ ಮಾಡಿದ್ದಾರೆ ಅಂತ ಅರ್ಥ ಅವರು. ಇವ್ರು ನೋಡಿ, ಫ್ರಂಟ್ ಅಲ್ಲಿ ಜಾಸ್ತಿ ಇಟ್ಟು ಕಟ್ ಮಾಡಿದ್ದಾರೆ. ಈಗ ನಾವು ಮಾಮೂಲಿ ಬ್ಲೌಸ್ ಅಲ್ಲಿ ಬಂದು ಈಗ ನೋಡಿ, ನಾವು ಬ್ಯಾಕ್ ಸೈಡ್ ಅಲ್ಲಿ ಇಟ್ಟಿರ್ತೀವಿ, ನಾವು ಈ ಡಾಟ್ ಇಂದ ಲೆಸ್ ಮಾಡಿರಲ್ಲ. ನೋಡಿ, ಇಲ್ಲಿ ಡಾಟ್ ಹಿಡಿದಿದ್ದಾರೆ, ಹಿಡಿದ್ರು ಕೂಡ ನಮಗೆ 8 ಮುಕ್ಕಾಲ್ ತೋರಿಸ್ತಾ ಇದೆ. ಅಂದ್ರೆ 9 ಕಾಲ್ ಬರ್ಬೇಕು. ಬ್ಯಾಕ್ ಸೈಡ್ ಬಂದು 9 ಕಾಲ್ ಬರಬೇಕು. ಇದು ಸರಿ ಇದೆ, ಯಾಕಂದ್ರೆ ಇಲ್ಲಿ ಡಾಟ್ ಬರುತ್ತಲ್ಲ, ಈ ಡಾಟ್ ಅರ್ಧ ಇಂಚ್ ಲೆಸ್ ಆಗ್ಲೇಬೇಕಾ? ನೋಡಿ, ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಬೇಕಂದ್ರೆ ಇದು 8 ಮುಕ್ಕಾಲ್ ಇದೆ, ಅಂದ್ರೆ ಅಲ್ಲಿಗೆ 9 ಕಾಲ್ ಅರ್ಧ ಇಂಚು ಕಡಿಮೆ ಬರ್ತಾ ಇದೆ. ಅಂದ್ರೆ ಇದನ್ನ ಅವರು ಕರೆಕ್ಟ್ ಮೆಥಡ್ ಅಲ್ಲೇ ಕಟ್ ಮಾಡಿದ್ದಾರೆ. ಇದು ಸರಿ ಇದೆ. ಇದಕ್ಕಿಂತ ನಾವು ಯಾವಾಗಲೂ ಫ್ರಂಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೊಂಡ್ರೆ ಅರ್ಧ ಇಂಚು ಜಾಸ್ತಿ ತಗೋಬೇಕು. ನೋಡಿ, ಫ್ರಂಟ್ ಪಾರ್ಟ್ ಅಲ್ಲಿ ಏನಾದ್ರು ಮೆಜರ್ಮೆಂಟ್ ತಗೊಂಡ್ವಿ ಅಂದ್ರೆ ನಾವು ಅರ್ಧ ಇಂಚು ಜಾಸ್ತಿ ತಗೋಬೇಕು. ಯಾಕಂದ್ರೆ ಇಲ್ಲಿ ಒಂದು ಡಾಟ್ ಹಿಡಿದಿರ್ತಾರೆ ನಾವು. ಯಾಕಂದ್ರೆ ನೋಡಿ, ಈಗ ಡಾಟ್ ಹಿಡಿದಾರೆ, ಇಲ್ಲಿ ಹಿಡ್ಕೊಂಡಿದೀವಿ ನಾವು. ಇದನ್ನ ಡಾಟ್ ಬಿಚ್ಚಿದ್ರೆ ಅರ್ಧ ಇಂಚ್ ಜಾಸ್ತಿ ಆಗುತ್ತೆ. 9 ಕಾಲ್ ಇಂಚ್ ಆಟೋಮೆಟಿಕ್ಲಿ 9 ಕಾಲ್ ಇಂಚ್ ಬಂದೇ ಬರುತ್ತೆ. ಹಾಗಾಗಿ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡನ್ನೂ ನಾವು ಒಂದ್ಸರಿ ಅಬ್ಸರ್ವ್ ಮಾಡ್ಕೋಬೇಕು. ನೋಡಿ, ಇದು ಸೇಮ್, ಇದು ಜಾಸ್ತಿ ಇದೆ. ನೋಡಿ, ಇದು ನಿಮ್ಗೆ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಅವರು ಜಾಸ್ತಿನೇ ಇಟ್ಟಿದ್ದಾರೆ. ಇದು ನಾವು ಬ್ಯಾಕ್ ಸೈಡ್ ಬಂದು ಎಷ್ಟಿದೆ? 19 ಇದೆ. 19 ಅಂದ್ರೆ 9.5 ಆಗುತ್ತೆ. ಫ್ರಂಟ್ ಸೈಡ್ ಕೂಡ 9.5 ಇದೆ. ಅಂದ್ರೆ ಅದನ್ನ ಜಾಸ್ತಿ ಇಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಇವರು. ನಾವು ಬ್ಯಾಕ್ ಸೈಡ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಇಡೋಣ. ನೋಡಿ, ಇವಾಗ 9.5 ಚೆಸ್ಟ್ ಮೆಜರ್ಮೆಂಟ್. ಹಾಗೆ ಬ್ಲೌಸ್ ಲೆಂತ್ ನೋಡ್ಕೋಬೇಕು. ನೋಡಿ, ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು 14.5 ಇಂಚ್ ಇದೆ. ನೋಡಿ, 14.5 ಇಂಚು ಲೆಂತ್ ಇದೆ. ನಾವು ಮೊದಲಿಗೆ ಮಾರ್ಕ್ ಮಾಡ್ಕೋಣ. 14.5 ಇಂಚು ಲೆಂತ್ ಅನ್ನ ಮೊದಲಿಗೆ ಮಾರ್ಕ್ ಮಾಡ್ಕೋಣ. ನೋಡಿ, 1/2 ಇಂಚು ನಾನು ಇಲ್ಲಿ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೀವು ನೋಡಿ, ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಅನ್ನ ಆ ಕಡೆ ಬಿಟ್ಕೊಂಡಿದ್ದೀನಿ. ಇದು ನಿಮಗೆ ನೆನಪಿರಲಿ. ಹಾಗೆ ಬಂದು ಇಲ್ಲಿಂದ 14.5 ಇಂಚು ಟೋಟಲ್ 15 ಇಂಚ್ ಮಾರ್ಕ್ ಮಾಡ್ಕೊಂತೀನಿ ನಾನು. 1/2 ಇಂಚು ಶೋಲ್ಡರ್ ಮಾರ್ಜಿನ್ ಸೇರಿಸಿ 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ, ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಈಗ ಬಂದು ನಾವು 9.5 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ, ಇಲ್ಲಿ ಅಂದಾಜಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 9.5 ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಓಕೆ, ಕೆಳಗಡೆ ಸೊಂಟದ ಅಳತೆ ನೋಡಿ, ಇದನ್ನ ಎಕ್ಸಾಕ್ಟ್ ಆಗಿ ಇಟ್ಕೋಬಹುದು, ನಾವೇನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ನಿಮಗೆ ಮಿಸ್ಟೇಕ್ ಮಾಡಿದ್ದನ್ನ ತೋರಿಸ್ಬಿಡ್ತೀನಿ, ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಈ ಬ್ಲೌಸ್ ಅಲ್ಲಿ ಅಂತ. ಅದಕ್ಕೆ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ಎಷ್ಟು ಗ್ಯಾಪ್ ಇದೆ ನಾನು ನಿಮ್ಗೆ ಅವಾಗಲೇ ತೋರಿಸಿದೆ.
ಇಲ್ಲಿ ಮೇಲ್ಗಡೆ ಬಂದು ಕರೆಕ್ಟ್ ಆಗಿ ನಮಗೆ 9.5 ತೋರಿಸ್ತಾ ಇದೆ ನೋಡಿ. ಇಲ್ಲಿ ನಮಗೆ 9.5 4ನೇ ಒಂದು ಭಾಗ ಚೆಸ್ಟ್ ಎಷ್ಟಿದೆಯೋ ಅಷ್ಟು ತೋರಿಸ್ತಾ ಇದೆ. ಕೆಳಗಡೆ ಮಾತ್ರ ಕರೆಕ್ಟ್ ಆಗಿಲ್ಲ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಕೆಳಗಡೆ ಮಾತ್ರ ಸರಿಯಾಗಿಲ್ಲ. ಅಂದ್ರೆ ಇದನ್ನ ಅವರು ರಾಂಗ್ ಆಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇದು ಹೊರಗಡೆ ಬೆಲ್ಟ್ ಒಳಗಡೆ ಎಳ್ಕೊಂಡಿದೆ. ಈ ತರ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ. ಇಲ್ಲಿ ಅದಕ್ಕೆ ಜಾಸ್ತಿ ತಗೊಂಡಿದ್ದಾರೆ ಅವರು. ಇಲ್ಲಿ ಜಾಸ್ತಿ ತಗೊಂಡಿದ್ರೆ ಇಲ್ಲಿ ಕಡಿಮೆ ತಗೊಂಡಿದ್ದಾರೆ. ಅಂದ್ರೆ ಈ ಡಾಟ್ ಹಿಡಿಯಬೇಕಾದ್ರೆ ನೋಡಿ ಜಾಸ್ತಿ ಹಿಡಿದಿದ್ದಾರೆ ಅವರು. ಅಳತೆ ಮೆಜರ್ಮೆಂಟ್ ತಗೊಂಡು ಡಾಟ್ ಹಿಡಿಬೇಕಾದ್ರೆ ಜಾಸ್ತಿ ಹಿಡಿದಿದ್ದಾರೆ. ಅವಾಗ ನೋಡಿ ಈ ರೀತಿ ಆಗುತ್ತೆ. ಇದು ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿ ಜಾಸ್ತಿ ಬಂದಿದೆ. ಅದನ್ನ ನಾವು ಮೇನ್ ಆಗಿ ನೋಡ್ಕೋಬೇಕಾಗುತ್ತೆ. ನಾವು ಇವಾಗ ಸರಿ ಮಾಡೋಣ. ಟೋಟಲ್ ಕರೆಕ್ಟ್ ಆಗಿ ಬರ್ಬೇಕು ನಮಗೆ. ಚೆಸ್ಟ್ ಹಾಗೆ ವೇಸ್ಟ್ ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 32 ಇದೆ, ಅಂದ್ರೆ 16 ಇದೆ. 16 32. 32 4 ಡಿವೈಡ್ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ ಒಂದ್ ಸೈಡ್ ನೋಡಿ. 8 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. 8 ಪ್ಲಸ್ 1 ಇಂಚು ಡಾಟಿಗೋಸ್ಕರ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಂದು 2 ಅಥವಾ 1.25 ನೀವು ಎಷ್ಟಾದ್ರೂ ಇಡ್ಬೋದು. ನಾನು ಇದಕ್ಕೆ 2 ಇಂಚು ಇಡ್ತೀನಿ ನೋಡಿ. ಇಲ್ಲಿ ಕೂಡ ಅಷ್ಟೇ 2 ಇಂಚು ನೋಡಿ. ಈ ಸೈಜ್ಗೆ ನಾನು 2.25 ಇಂಚು ನೆಕ್ ಬಿಡ್ತಾನೆ ಇಡ್ತಾ ಇದ್ದೀನಿ. ಈ ಸೈಜ್ಗೆ ನೀವು 38ವರೆಗೂ 2.25 ಇಡ್ಬೋದು. ಹಾಗೆ ಶೋಲ್ಡರ್ ಬಂದು ನೋಡಿ, ಶೋಲ್ಡ್ರು ಇದರಲ್ಲಿ ಎಷ್ಟಿದೆಯೋ ಬ್ಲೌಸ್ ಅಲ್ಲಿ ಅಷ್ಟೇ ಇಡೋಣ ನೋಡಿ. ನಾನು ರೆಡಿ ತಗೊಂಡ್ಬಿಡ್ತೀನಿ, ಎಕ್ಸ್ಟ್ರಾ ಆಮೇಲೆ ಆ್ಯಡ್ ಮಾಡ್ತೀನಿ. 2.25 ಅಥವಾ ನೋಡಿ ಇಲ್ಲಿ ಒಂದ್ ಸೈಡ್ ಜಾಸ್ತಿ ಇದೆ, ಒಂದ್ ಸೈಡ್ ಕಡಿಮೆ ಇದೆ. 2.25 ಇದೆ ಅಂದ್ರೆ ನಾವು ಅಲ್ಲಿಗೆ 3.25 ನೋಡಿ. ಇಲ್ಲಿ ಈ ಸೈಡ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ರಲ್ಲಿ ಎಡವಟ್ಟಾಗಿರುತ್ತೆ ನೋಡಿ. 2.25 ಇದೆ. 2.25ಗೆ ನಾವು 3/4 ಇಂಚ್ ಆ್ಯಡ್ ಮಾಡಬೇಕು. ನಾನು ರೆಡಿ ತಗೊಂಡಿದ್ದೀನಿ, ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಅಲ್ಲಿಗೆ ನಮಗೆ 3.25 ಆಗುತ್ತೆ ನೋಡಿ. 3.25 ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಅಲ್ಲಿಗೆ ನೋಡಿ 5.25 ಶೋಲ್ಡರ್ ಆಯ್ತು. 5.25 ಇಡ್ಬೇಕು ನೋಡಿ ಸ್ನೇಹಿತರೆ. ಇದು ಎಷ್ಟಾಗುತ್ತೆ? 6 ಇಂಚ್ ಆಗುತ್ತೆ ನೋಡಿ. 6 ಇಂಚ್ಗೆ 1 ಪಾಯಿಂಟ್ ಕಡಿಮೆ ಆಗುತ್ತೆ. ನಾವು 5.25 ಶೋಲ್ಡರ್ ಇಡೋಣ, ಯಾಕಂದ್ರೆ ಬ್ಯಾಕ್ ನೆಕ್ ಬಂದು ಜಾಸ್ತಿ ಇದೆ ನೋಡಿ. ನಾನು 5.25 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಕೆಳಗಡೆನು 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಬ್ಯಾಕ್ ನೆಕ್ ಲೆಂತ್ ಹಾಗೆ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿದೆ ಅಂತ ನೋಡೋಣ ನೋಡಿ. ನಿಮ್ಗೆ ಬ್ಲೌಸ್ ಅನ್ನ ಬ್ಯಾಕ್ ಸೈಡು ಇದನ್ನ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಹೊಸಬ್ರಾದ್ರೆ ದಯವಿಟ್ಟು ನೋಡಿ, ಸ್ಕಿಪ್ ಮಾಡಿದೆ. ಗೊತ್ತಿರೋರು ಇದ್ರೆ ದಯವಿಟ್ಟು ಬೇರೆ ವಿಡಿಯೋ ನೋಡಿ, ಏನ್ ಬೇಕಾದನ್ನ. ಯಾಕಂದ್ರೆ ಹೊಸಬ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಆದ್ರೂ ಪರವಾಗಿಲ್ಲ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಹಾಗಾಗಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಲೈನ್ ಹಾಕ್ಬಿಡ್ತೀನಿ ನೋಡಿ. ಎಕ್ಸ್ಟ್ರಾ ಇದು ಮಾರ್ಜಿನ್ ಲೈನು, ಎಕ್ಸ್ಟ್ರಾ ಇದು ಮಾರ್ಜಿನ್ ಲೈನ್ಗೆ ಇಟ್ಕೊಂಡಿದ್ದೀನಿ ಈ ರೀತಿ. ನೋಡಿ ನಮಗೆ ಕರೆಕ್ಟ್ ಆಗಿ ಇಲ್ಲಿ ಶೋಲ್ಡರ್ ಕೂಡ ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ಆರ್ಮೋಲ್ ಕೂಡ ಎಕ್ಸಾಕ್ಟ್ ಆಗಿ ಬ್ಲೌಸ್ ಹಿಂಗಿರ್ಬೇಕು ನಮಗೆ, ಹಂಗಾದ್ರೆ ಎಕ್ಸಾಕ್ಟ್ ಆಗಿ ಅಷ್ಟೇ ಬರುತ್ತೆ ನೋಡಿ. ಇಲ್ಲಿಗಿದೆ ಇದು ಎಕ್ಸ್ಟ್ರಾ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಓಕೆ, ಇದು ಆರ್ಮೋಲ್ ಡೌನಿಂಗು ನಮಗೆ. ಹಾಗೆ ಬ್ಯಾಕ್ ನೆಕ್ ಲೆಂತ್ ಬಂದು ನೋಡಿ ಇದಕ್ಕಿಂತ 1/4 ಇಂಚು ಜಾಸ್ತಿ ಇರಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ರಿಮೂವ್ ಮಾಡೋಣ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಅಂದಾಜ್ ಸಿಗುತ್ತೆ. 9.25 ಅಂದ್ರೆ ಅಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾಗುತ್ತೆ? 38 ಆಗುತ್ತೆ ನೋಡಿ. 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಆರ್ಮೋಲ್ ಬಂದು ಎಷ್ಟು ಬಂತು, ಆರ್ಮೋಲ್ ಡೌನಿಂಗ್ ಎಷ್ಟಿದೆ ಅಂತ ತೋರಿಸ್ತೀನಿ. ಇದೊಂದು ನೀವು ನೋಟ್ ಮಾಡ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. 5.25 ಇದೆ, ಇದು 5.25 ಇದೆ ನೋಡಿ. ಆರ್ಮೋಲ್ ಮಾರ್ಜಿನ್ ಸೇರಿಸಿ 5.25 ಇದೆ. ನಾವೀಗ ಏನಾದ್ರೂ ಈಗ ಇದ್ರ ಪ್ರಕಾರ ನಾವು 5.25 5.25 ಇಡಕ್ ಹೋದ್ರೆ ಶೋಲ್ಡರ್ ಪ್ರಕಾರ ನೋಡಿ, ತುಂಬಾ ಜನ ನಾವೇನ್ ಮಾಡ್ತೀವಿ 5.25 ಇಂಚ್ ಇಟ್ಟಿದೀವಿ ಅಂತ ತಿಳ್ಕೊಳ್ಳಿ. ಇದಕ್ಕೆ 5.25 ಇಟ್ಟರು ನಾವು ಇದಕ್ಕೆ 5.25 ಇಡ್ಬೇಕು ಅನ್ಕೊಂತೀವಿ. ಬಟ್ ಇದು ನೋಡಿ 5.25 ಇದೆ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ತಿದ್ವಿ, ಬಟ್ 5.25 ಇದೆ ನೋಡಿ. ಇದಕ್ಕೆ ನಾವೇ ಹೇಳಿರ್ತೀವಿ 5.25 5.25 ನೀವು ಆರ್ಮೋಲ್ ಡೌನಿಂಗ್ ಅನ್ನ ಇಡಿ ಅಂತ. ಬಟ್ ಇದು 5.25 ಇಂಚ್ ಇದೆ. ಶೋಲ್ಡರ್ ಬಂದು 5.25 ಇದೆ. ಸೊಂಟದ ಅಳತೆ ಬಂದು 32 ಇದೆ. ಇದು 38 ಚೆಸ್ಟ್ ಮೆಜರ್ಮೆಂಟ್ಗೆ ಈ ಮೆಜರ್ಮೆಂಟ್ ಬಂದಿದೆ ಇದರಲ್ಲಿ. ಇವಾಗ ನೋಡಿ ನಾವು ಇಲ್ಲೊಂದು ಕಾರ್ನರ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು
ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡ್ಕೊಂತೀನಿ ನಾನು. ಮಾರ್ಕ್ ಮಾಡ್ಕೊಂಡು ಈ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಈ ರೀತಿ. ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು 9 ಇಂಚ್ ಇದೆ, 9 ಅರ್ಧ ಬಂದು 4.25 ಆಗುತ್ತೆ. ಹಾಗೆ ಡಾಟ್ ಬಂದು ನಾವು 1 ಇಂಚ್ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ನಾವು ಇಷ್ಟು ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಂದ್ಸರಿ ನೀವು ಆರ್ಮೋಲ್ ಅನ್ನ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನಾನು ಕರೆಕ್ಟ್ ಆಗಿ ಬ್ಲೌಸ್ ಇಟ್ಟೆ ಚೆಕ್ ಮಾಡಿದ್ದೀನಿ. ಆದ್ರೂ ಕೂಡ ನಿಮ್ಗೆ ಡೌಟ್ ಇದ್ರೆ ನೋಡಿ, ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಡ್ತೀನಿ ನೋಡಿ, ಮೇಲ್ಗಡೆಗೆ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಆಸ್ ಇಟ್ ಈಸ್ ಅದು ಹೆಂಗ್ ಸ್ಟಿಚ್ ಮಾಡಿದಾರಲ್ಲ ಅದ್ರ ಪ್ರಕಾರ ನಾನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೀವು ಅನ್ಕೋಬಹುದು ನೋಡಿ, ಈ ಬ್ಲೌಸ್ ಅವರು 7-8 ಬ್ಲೌಸ್ ಕೊಟ್ಟಿದ್ದಾರೆ ನನಗೆ, ಕರೆಕ್ಟ್ ಆಗಿದೆ ಅಂತಾನೆ ಕೊಟ್ಟಿದ್ದಾರೆ. ಬಟ್ ಆರ್ಮೋಲ್ ಬಂದು ನಮಗೆ 5.25 ಇಂಚ್ ಬರ್ತಾ ಇದೆ. ಇದು ಆರ್ಮೋಲ್ ಬಂದು 5.25 ಇಂಚು, 38 ಚೆಸ್ಟ್ ಮೆಜರ್ಮೆಂಟ್, 32 ವೆಸ್ಟ್ ಮೆಜರ್ಮೆಂಟ್, 5.25 ಇಂಚು ಶೋಲ್ಡ್ರು. ನೋಡಿ 5.25 ಇಂಚು ಶೋಲ್ಡ್ರ್ ಇದೆ. ಮತ್ತೆ ಇದರಲ್ಲಿ 1/2 ಇಂಚ್ ಮಾರ್ಜಿನ್ ಕೂಡ ಇದೆ ನೋಡಿ. ನಾನು ಅವಾಗಲೇ ಹೇಳಿದೆ, ಎಕ್ಸ್ಟ್ರಾ ಸೇರಿಸಿ ತಗೊಂಡಿದ್ದೀನಿ. 14.25 ಇಂಚು ಟೋಟಲ್ ಲೆಂತ್ ಇದೆ ಇದು. ಓಕೆ, ಟೋಟಲ್ ಲೆಂತ್ ಬಂದು 14.25 ಇದೆ. ನೋಡಿ ನಾನು ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ನೆಕ್ಕಿಗೆ ನಾನು ನ್ಯಾಚ್ ಹಾಕಂತೀನಿ. ನೋಡಿ ಈ ರೀತಿ ನಮ್ಗೆ ರೆಡಿ ಆಯ್ತು. ಇದು ಕೆಳಗಡೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ. ಯಾಕಂದ್ರೆ ನೋಡಿ ಆರ್ಮೋಲು ನಮಗೆ ಕರೆಕ್ಟಾಗಿ ಬರಬೇಕು. ಬ್ಲೌಸಲ್ಲಿ ಮೇನ್ ಬಂದು ಆರ್ಮೋಲ್, ಶೋಲ್ಡರ್ ಡ್ರಾಪ್ ಆಗುತ್ತಿಲ್ಲ ಅಂದ್ರೆ ನೋಡಿ ಕಾಣಿಸ್ತಾ ಇದೆ. ನಾನು ಬಗಲ್ ಸೈಡ್ ಇಟ್ಕೊಂಡಿದ್ದೀನಿ, ಒಂದು ಸೈಡು ಕೆಳಗಡೆಯಿಂದ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ 1/2 ಇಂಚು ಮಾರ್ಜಿನ್ ಉಳಿತಾ ಇದೆ. ಓಕೆ, ಸ್ಟಿಚಿಂಗ್ ಇಲ್ಲಿಗಿದೆ, ಕರೆಕ್ಟ್ ಆಗಿದೆ. ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಅಂದ್ರೆ 5.25 ಇಂಚು 38ಗೆ ಆರ್ಮೋಲ್ ಡೌನಿಂಗ್ ಬಂದಿದೆ. ಓಕೆ, ನಾವಿವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ.